ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಂತೂ ಪ್ರತಿಯೊಬ್ಬರಿಗೂ ಅಂದರೆ ಯಾರೆಲ್ಲ ನಾನ್ ವೆಜ್ ತಿಂತಾರೋ ಅವ್ರಿಗೆ ತುಂಬಾನೇ ಉಪಯೋಗಕರವಾದಂಥ ವಿಡಿಯೋ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಸಾಕಷ್ಟು ದಿನಗಳಿಂದ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ನಾನ್ ವೆಜ್ ತಿನ್ನುವಂಥವ್ರು ಯಾವ ರೀತಿ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಯಾವುದಾದ್ರೂ ವ್ರತಗಳನ್ನ ಮಾಡಿದಾಗ ಯಾವ ರೀತಿ ನಾವು ನಾನ್ ವೆಜ್ ತಿನ್ನೋದನ್ನ ಬಿಡಬೇಕು, ಎಷ್ಟು ದಿನಗಳ ಕಾಲ ಬಿಡಬೇಕು, ಇದ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ರಿ. ಹಾಗೆ ಇದ್ರ ಜೊತೆಗೆ ತುಂಬಾ ಜನ ಕೇಳ್ತಾ ಇದ್ದಂತ ಒಂದೇ ಪ್ರಶ್ನೆ ಅಂದ್ರೆ, ಯಾವುದೇ ಪೂಜೆ ಮಾಡ್ಲಿ, ಯಾವುದೇ ವ್ರತ ಮಾಡಿರ್ಲಿ, ಆ ದಿನ ಕಾರಣ ಇಲ್ಲದೆ ಮನೆಗಳಲ್ಲಿ ಜಗಳ ಆಗತ್ತೆ. ಯಾಕೆ ಹೀಗಾಗತ್ತೆ ಅಂತ ಕೇಳ್ತಾ ಇದ್ರಿ. ಇದು ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಉಪಯೋಗ ಆಗುವಂತ ಪ್ರಶ್ನೆ ಅನ್ನಿಸ್ತು. ಹಾಗಾಗಿ ಇವತ್ತು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೋಬಹುದು ಇವತ್ತಿನ ವಿಡಿಯೋದಲ್ಲಿ. ನಾನ್ ವೆಜ್ ತಿನ್ನುವಂತವ್ರು ಪ್ರತಿ ದಿನದ ಪೂಜೆ ಅಥವಾ ಯಾವುದಾದ್ರೂ ವ್ರತಗಳನ್ನ ಮಾಡುವಾಗ ಹೇಗೆ ಮಾಡಬೇಕು, ಎಷ್ಟು ದಿನ ನಾನ್ ವೆಜ್ ಅನ್ನ ತಿನ್ನಬಾರದು, ಮತ್ತೆ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬಹುದು ಮತ್ತೆ ನಾನ್ ವೆಜ್ ಊಟ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಮನೆಗಳಲ್ಲಿ ಬೆಳಗ್ಗೆ ಹೊತ್ತು ಗಂಡು ಮಕ್ಕಳು ಪೂಜೆ ಮಾಡಬೇಕು. ಸಂಜೆ ಹೊತ್ತು ಆ ಮನೆಯ ಹೆಣ್ಣು ಮಕ್ಕಳು ಅಥವಾ ಗೃಹಿಣಿ ದೇವರ ದೀಪ ಹಚ್ಚಿ ಪೂಜೆ ಮಾಡಬೇಕು. ಆದ್ರೆ ತುಂಬಾ ಮನೆಗಳಲ್ಲಿ ಗಂಡಸರು ಪೂಜೆ ಮಾಡೋದಿಲ್ಲ. ಬೆಳಗ್ಗೆ ಸಂಜೆ ಹೆಣ್ಣು ಮಕ್ಕಳೇ ಪೂಜೆ ಮಾಡ್ತಾ ಇರ್ತಾರೆ. ಹೀಗಿರುವಾಗ ನಾನ್ ವೆಜ್ ತಿನ್ನೋ ಅಂಥವ್ರು ಹೇಗ್ ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತಂದ್ರೆ, ಆದಷ್ಟು ಬೆಳಗಿನ ಹೊತ್ತೆ ನಿಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಬಿಡಿ. ನೀವೇನಾದ್ರೂ ಆ ದಿನ ಮಧ್ಯಾಹ್ನ ಅಥವಾ ಸಂಜೆಗೆ ನಾನ್ ವೆಜ್ ಊಟ ಮಾಡ್ತೀರಾ, ನಾನ್ ವೆಜ್ ಅಡಿಗೆ ಮಾಡ್ತೀರಾ ಅಂತಂದ್ರೆ ಬೆಳಗ್ಗೆನೆ ನೀವು ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಮಧ್ಯಾಹ್ನ ನೀವು ನಾನ್ ವೆಜ್ ಅಡಿಗೆ ಮಾಡಿ ಊಟ ಮಾಡಿರ್ತೀರಾ ಅಂದ್ರೆ ಮತ್ತೆ ಸಂಜೆ ಸ್ನಾನ ಮಾಡಿ ದೇವರ ದೀಪ ಹಚ್ಚಬಹುದಾ ಅಂದ್ರೆ ಖಂಡಿತವಾಗ್ಲೂ ಬೇಡ. ಇನ್ನೂ ಕೆಲವರು ಹೆಂಗಸರಿಗೆ ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಅಥವಾ ಸಂಜೆಗೆ ಸ್ನಾನ ಮಾಡಿ ದೇವರ ಪೂಜೆ ಮಾಡುವಂತ ಅಭ್ಯಾಸ ಇರುತ್ತೆ. ಇನ್ನು ಕೆಲವರಿಗೆ ಸ್ನಾನ ಮಾಡಿ ಆದ್ಮೇಲೆ ನಾನ್ ವೆಜ್ ಅನ್ನ ಮುಟ್ಟೋದು, ಅಡಿಗೆ ಮಾಡೋದು ಕೂಡ ಇಷ್ಟ ಆಗೋದಿಲ್ಲ. ಹಾಗಾಗಿ ತುಂಬಾ ಜನ ಈ ಅಡಿಗೆ ಎಲ್ಲ ಆದ ನಂತರ ಸ್ನಾನ ಮಾಡುವಂತ ಅಭ್ಯಾಸ ಇರುತ್ತೆ. ಅಂಥವ್ರು ಆ ದಿನ ನೀವು ದೇವರ ದೀಪ ಹಚ್ಚದೇ ಇದ್ರೇನೆ ಒಳ್ಳೇದು. ಯಾಕೆ ಅಂದ್ರೆ ನೀವು ಬರೀ ಅಡಿಗೆ ಮಾಡಿರ್ತೀರಾ, ಆಮೇಲೆ ನಾವು ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಚ್ಬೋದಾ ಅಂದ್ರೆ ಮಾಡಬಹುದು. ಆದ್ರೆ ಊಟ ಮಾಡಿ ಮಧ್ಯಾಹ್ನದ ಮೇಲೆ ಸ್ನಾನ ಮಾಡ್ಕೊಂಡು ಸಂಜೆಗೆ ಪೂಜೆ ಮಾಡ್ತೀವಿ ಅಂದ್ರೆ ಆ ರೀತಿ ಮಾಡಬಾರ್ದು. ಆ ದಿನ ಬೇಕಾದ್ರೆ ಬಿಟ್ಬಿಡಿ. ಇಲ್ಲದಿದ್ರೆ ಬೆಳಗ್ಗೆ ಬೇಗನೆ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ಬೇಕಾದ್ರೆ ನೀವು ನಾನ್ ವೆಜ್ ಅಡಿಗೆನೂ ಮಾಡಬಹುದು, ಊಟನೂ ಮಾಡಬಹುದು. ಇನ್ನು ವ್ರತಗಳನ್ನ ಮಾಡುವಾಗ 5 ವಾರ, 9 ವಾರ, 11 ವಾರ, 18 ವಾರ, 48 ವಾರ ಹೀಗೆ ಒಂದೊಂದು ವ್ರತಗಳನ್ನ ಹಿಡಿದಿರ್ತೀರ ಅಲ್ವಾ? ಕೆಲವರು ದೇವಸ್ಥಾನಕ್ಕೆ ದೀಪ ಹಚ್ತಿರ್ತೀರ, ಇನ್ ಕೆಲವರು ಮನೆಗಳಲ್ಲೇ ಯಾವ್ದಾದ್ರೂ ವ್ರತಗಳನ್ನ ಹಿಡ್ದಿರ್ತೀರ. ಈ ರೀತಿ ಮಾಡುವಾಗ್ಲೂ ಕೂಡ ಆದಷ್ಟು ನಿಮ್ಮ ವ್ರತ ಮುಗಿಯೋವರೆಗೂ ನೀವು ತಿನ್ನದೇ ಇರೋದು ಒಳ್ಳೇದೇನೆ. ಆದ್ರೆ ಮನೆಯವರಿಗೆ ಮಾಡ್ಕೊಡ್ಬಹುದು. ನೀವು ಯಾವ ದಿನ ಪೂಜೆ ಮಾಡಿರ್ತೀರೋ ಆ ದಿನ ಬಿಟ್ಟು ಬೇರೆ ದಿನಗಳಲ್ಲಿ ಮನೆಯವರಿಗೆ ಮಾಡ್ಕೊಡ್ಬಹುದು, ನೀವು ತಿನ್ನಬಾರ್ದು. ತುಂಬಾ ಜನಕ್ಕೆ ನಮಗೆ ತಿನ್ನದೇ ಇರೋಕ್ ಆಗೋದಿಲ್ಲ ಅಂತ ಅನ್ನೋರು ಮಾತ್ರ ನೀವು ಯಾವ ದಿನ ಪೂಜೆ ಮಾಡಿರ್ತೀರೋ ಆ ದಿನ ಬಿಟ್ಟು ಬೇರೆ ದಿನಗಳಲ್ಲಿ ನೀವು ಕೂಡ ತಿನ್ನಬಹುದು. ಈಗ ನಿಮಗಿದ್ದಂತ ಕನ್ಫ್ಯೂಷನ್ಗಳು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ವಿಚಾರದ ಬಗ್ಗೆ ಪದೇ ಪದೇ ಪ್ರಶ್ನೆ ಕೇಳ್ತಾನೆ ಇದ್ರಿ. ಯಾಕೆ ಅಂದ್ರೆ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಒಂದು ತಿಳ್ಕೊಳ್ಳಿ, ನಮ್ಮ ಊಟಕ್ಕೂ ನಮ್ಮ ಪೂಜೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮನೆಯಲ್ಲಿ ವಿಶೇಷವಾದ ಪೂಜೆ ವ್ರತಗಳನ್ನ ಮಾಡಿದ ದಿನ ಬಿಟ್ಟು ಬೇರೆ ದಿನಗಳಲ್ಲಿ ನೀವು ಕೂಡ ನಾನ್ ವೆಜ್ ಅನ್ನ ತಿನ್ನಬಹುದು. ಆದ್ರೆ ಒಂದು ತಿಳ್ಕೊಳ್ಳಿ, ಆದಷ್ಟು ಮನೆಗಳಲ್ಲಿ ಮಂಗಳವಾರ ನೀವು ನಾನ್ ವೆಜ್ ಪ್ರತಿಯೊಬ್ರು ಮನೆಯವರು ಎಲ್ಲರೂ ಕೂಡ ತಿನ್ನದೇ ಇರೋದು ತುಂಬಾ ಒಳ್ಳೇದು. ಎಷ್ಟೋ ದೋಷಗಳು ನಿವಾರಣೆ ಆಗ್ಬಿಡತ್ತೆ. ಸುಬ್ರಹ್ಮಣ್ಯ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಂಡು ಆದಷ್ಟು ಬಿಟ್ಬಿಡಿ. ಕೆಲವ್ರ ಮನೆಗಳಲ್ಲಿ ಹೆಣ್ಣು ದೇವತೆಗಳಿಗೆ ಮಂಗಳವಾರನೇ ನಾನ್ ವೆಜ್ ಅಡಿಗೆ ಮಾಡುವಂಥದ್ದು, ಮತ್ತೆ ಕೆಲವೊಂದು ಮನೆ ದೇವರುಗಳಿಗೂ ಕೂಡ ನಾನ್ ವೆಜ್ ಊಟನೇ ಮಾಡಿ ನೈವೇದ್ಯಕ್ಕೆ ಇಡುವಂತ ಪದ್ಧತಿಗಳು ಇದ್ದೇ ಇರುತ್ತೆ. ಅಂಥವ್ರು ಮಂಗಳವಾರ ದಿನ ಈ ಪೂಜೆನ ಮಾಡ್ತಾರೆ. ಆ ದಿನ ಬೇಕಾದ್ರೆ ನಿಮ್ಮ ಮನೆ ದೇವ್ರ ಪ್ರಸಾದ ಅಂತ ಹೇಳಿ ನೀವು ಊಟ ಮಾಡಬಹುದು. ಬೇರೆ ದಿನಗಳಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಇದನ್ನ ನಾನು ಈ ಹಿಂದಿನ ವಿಡಿಯೋಗಳಲ್ಲೂ ಕೂಡ ತುಂಬಾ ಸಲ ಹೇಳಿದ್ದೀನಿ. ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಕೆಲಸ ಕಾರ್ಯಗಳು, ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದು ಆಗ್ಬೇಕು ಅಂತ ಇದ್ರೆ ಮಂಗಳವಾರದ ದಿನ ನಾನ್ ವೆಜ್ ತಿನ್ನಬಾರ್ದು, ಮತ್ತೆ ಬ್ರಹ್ಮಚರ್ಯವನ್ನ ಪಾಲಿಸ್ಬೇಕು. ಇದೆರಡನ್ನ ನೀವು ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಆದಷ್ಟು ಬದಲಾವಣೆಗಳು ಒಳ್ಳೆ ರೀತಿಯಲ್ಲೇ ಆಗ್ತಾ ಬರುತ್ತೆ. ಕೆಲವು ಸಲ ಮನೆಗಳಲ್ಲಿ ಕಾರಣ ಇಲ್ಲದೆ ಜಗಳಗಳಾಗ್ತಾ ಇರುತ್ತೆ.
ಅದರಲ್ಲೂ ಯಾವುದಾದ್ರೂ ವಿಶೇಷವಾದ ಪೂಜೆ ಮಾಡಿದ ದಿನ, ವ್ರತಗಳು ಮಾಡಿದ ದಿನ, ಮತ್ತೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇನ್ನೇನು ಹತ್ತಿರದಲ್ಲಿದೆ, ನಾಳೆ ನಾಳಿದ್ದು ಅಮಾವಾಸ್ಯೆ ಇದೆ ಅನ್ನೋ ದಿನಗಳಲ್ಲಿ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಜಗಳ ಆಗತ್ತೆ. ಏನೂ ಕಾರಣ ಇಲ್ಲದೆ ಈ ರೀತಿ ಜಗಳ ಆಗತ್ತೆ ಅಂದ್ರೆ ಮನೆಗಳಲ್ಲಿ ನೆಗೆಟಿವಿಟಿ ಅನ್ನೋದು ಹೆಚ್ಚಾಗಿರುತ್ತೆ, ನಕಾರಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗಿರುತ್ತೆ. ಇಂಥ ಒಂದು ನಕಾರಾತ್ಮಕ ಶಕ್ತಿ ಕಡಿಮೆ ಆಗ್ಲಿ ಅಂತಾನೆ ನಾವು ಸಾಕಷ್ಟು ಪೂಜೆ ವ್ರತಗಳನ್ನ ಮಾಡ್ತಾ ಇರ್ತೀವಿ ಅಲ್ವಾ. ನಾವ್ ಈ ರೀತಿ ಪೂಜೆಗಳನ್ನ ಮಾಡಿದಾಗ ಆ ಒಂದು ದುಷ್ಟ ಶಕ್ತಿ ಅಥವಾ ನಕಾರಾತ್ಮಕ ಶಕ್ತಿ ಅಂತ ಏನಿರತ್ತೆ ಅದರ ಒಂದು ಪ್ರಭಾವ ಹೆಚ್ಚೇ ಆಗತ್ತೆ. ಹೆಚ್ಚಾಗಿ ಆನಂತರನೇ ಕಡಿಮೆ ಆಗುವಂಥದ್ದು. ಹಾಗಾಗಿ ಯಾಕೆ ಹೀಗಾಗತ್ತೆ, ದೇವ್ರ ಪೂಜೆ ಮಾಡಿದ ದಿನನೇ ಮನೆಯಲ್ಲಿ ಜಗಳ ಆಗತ್ತಲ್ಲ ಅಂತ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೇಬೇಡಿ. ಇದು ಪ್ರತಿಯೊಬ್ಬರಿಗೂ ಕೂಡ ಹೀಗೆ ಆಗತ್ತೆ, ನನ್ನನ್ನು ಸೇರಿಸಿ. ತುಂಬಾ ಸಲ ನಮ್ಮ ಮನೇಲೂ ಕೂಡ ಹೀಗೆ ಆಗ್ತಾ ಇತ್ತು. ಹಾಗಾಗಿ ಇಂಥದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಯಾರೋ ಒಬ್ರು ಮೌನವಾಗಿದ್ರೆ, ಮಾತಿಗೆ ಮಾತು ಬೆಳೆಸದೇ ಇದ್ರೆ ಆ ಮಾತು ಅಲ್ಲಿಗೆ ಮುಗ್ದೋಗ್ಬಿಡತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮನೆಯಲ್ಲಿ ಏನೇ ಪೂಜೆ ಮಾಡಿರ್ಲಿ, ವ್ರತಗಳನ್ನ ಮಾಡಿರಿ, ಯಾವುದೇ ವಿಶೇಷವಾದ ದಿನನೇ ಆಗಿರ್ಲಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ದಿನ ಹತ್ರ ಇದೆ ಅನ್ನುವಾಗ ಆದಷ್ಟು ಮನೆಯಲ್ಲಿ ಹೆಣ್ಣು ಮಕ್ಕಳೇ ಸೈಲೆಂಟ್ ಆಗಿರೋದು ಒಳ್ಳೇದು. ಗಂಡು ಮಕ್ಳು ಯಾಕೆ ಇದನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ವಾ, ಅವರು ಕೂಡ ಸೈಲೆಂಟ್ ಆಗಿ ಇರಬಹುದಲ್ವಾ ಅಂತ ನೀವು ಕೇಳಬಹುದು. ಒಂದ್ ಹೇಳ್ತೀನಿ ನೋಡಿ, ನಾವು ಮನೆಯಲ್ಲಿ ಸಾಧಾರಣವಾಗಿ ಮನೆ ಕೆಲಸ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಅದಕ್ಕೊಂದು ಸಿದ್ಧತೆ ಮಾಡ್ಕೋಬೇಕು ಅಂದ್ರೇನೆ ನಮ್ಗೆ ಎಷ್ಟೆಲ್ಲಾ ಟೆನ್ಷನ್ ಇರುತ್ತೆ. ಅದ್ರಲ್ಲೂ ಕೂಡ ಕೆಲವು ಸಲ ಉಪವಾಸ ಇರ್ತೀವಿ. ಉಪವಾಸ ಇದ್ದಾಗ ಮನುಷ್ಯನಿಗೆ ಹಸಿವಿದ್ದಾಗ ಕೋಪ ಜಾಸ್ತಿ ಬರುತ್ತೆ. ಹಾಗಿರುವಾಗ ನಾವಿಷ್ಟೆಲ್ಲಾ ಕೆಲಸ ಮಾಡ್ಕೊಂಡು ಅದ್ರ ಜೊತೆಗೆ ಉಪವಾಸನೂ ಇರ್ತೀವಿ ಅಂದ್ರೆ ಆ ಸಮಯದಲ್ಲಿ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅರ್ಥ ಮಾಡ್ಕೊಳ್ಳಿ. ದೇವ್ರ ಧ್ಯಾನ ಮಾಡ್ತಾ ಇರ್ತೀವಿ, ದೇವ್ರ ಜಪ ಮಾಡ್ತಾ ಇರ್ತೀವಿ, ಎಲ್ಲಾ ಕೆಲಸ ಮಾಡ್ತಾ ಇದ್ರೂ ಕೂಡ ಮಕ್ಕಳೇ ಆಗ್ಲಿ ಬೇರೆಯವರೇ ಆಗ್ಲಿ ಒಂದು ಸಣ್ಣ ತಪ್ಪು ಮಾಡಿದ್ರು ಸಹಿಸ್ಕೊಳಕ್ ಆಗೋದಿಲ್ಲ. ತುಂಬಾ ಕೂಗಾಡೋದು, ರೇಗಾಡೋದು, ಕೋಪ ಮಾಡ್ಕೊಳ್ಳೋದು ಈ ರೀತಿ ಆಗೇ ಆಗತ್ತೆ. ನಾಳೆ ಪೂಜೆಗೆ ಏನೆಲ್ಲಾ ಬೇಕು ಅಂತ ಹಿಂದಿನ ದಿನನೇ ಸಿದ್ಧತೆ ಮಾಡ್ಕೊಳ್ತೀವಿ. ರಾತ್ರಿ ಮಲಗೋದು ಕೂಡ ಲೇಟ್ ಆಗತ್ತೆ, ಬೆಳಗ್ಗೆ ಪೂಜೆಗೋಸ್ಕರ ಬೇಗ ಎದ್ದಿರ್ತೀವಿ, ನಿದ್ರೆ ಕೂಡ ಸರಿಯಾಗಿ ಆಗಿರೋದಿಲ್ಲ. ಇದ್ರ ಜೊತೆಗೆ ಉಪವಾಸನೂ ಕೂಡ ಮಾಡೋದ್ರಿಂದ ಖಂಡಿತವಾಗ್ಲೂ ಒಂದು ಸಣ್ಣ ತಪ್ಪನ್ನು ಕೂಡ ಸಹಿಸ್ಕೊಳಕ್ ಆಗೋದಿಲ್ಲ, ತುಂಬಾನೇ ಕೋಪ ಬರುತ್ತೆ. ಮನೆ ನಿಭಾಯಿಸುವಂತ ಹೆಣ್ಣು ಮಕ್ಕಳಿಗೆ ಇಂಥ ಮನಸ್ಥಿತಿ ಇರುತ್ತೆ ಅಂದ್ರೆ ಇನ್ನ ಮನೆಗೋಸ್ಕರ ಮನೆಯವ್ರಿಗೋಸ್ಕರ ದುಡಿಯೋದಕ್ಕೆ ಅಂತ ಹೊರಗಡೆ ಹೋಗುವಂತ ಗಂಡಸರ ಮನಸ್ಥಿತಿ ಹೇಗಿರುತ್ತೆ ಅಲ್ವಾ. ಅಲ್ಲಿ ನೂರಾರು ಟೆನ್ಷನ್ ಇರುತ್ತೆ. ಅಂತ ಒಂದು ಟೆನ್ಷನ್ ಅಲ್ಲಿ ಮನೆಗ್ ಬಂದಾಗ ಏನೋ ಒಂದ್ ಮಾತು ಅಂದ್ರೆ ಅದಕ್ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಎಷ್ಟೆಲ್ಲಾ ಕಷ್ಟಪಟ್ಟು ಪೂಜೆ ವ್ರತಗಳನ್ನ ಮಾಡಿರ್ತೀರಾ, ಆದಷ್ಟು ಸಮಾಧಾನವಾಗಿರೋದು ತುಂಬಾನೇ ಒಳ್ಳೇದು. ಯಾರಾದ್ರೂ ಒಬ್ರು ಮೌನವಾಗಿದ್ದು ಬಿಟ್ರೆ ಮಾತು ಬೆಳೆಯೋದೇ ಇಲ್ಲ. ಆ ದಿನ ಬಿಟ್ಟು ಬೇರೆ ದಿನಗಳಲ್ಲಿ ಈ ರೀತಿ ಮಾಡಿದ್ದು ಸರಿನಾ, ಹೇಳಿದ್ದು ಸರಿನಾ ಅಂತ ಅಂದ್ರೆ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ತಾರೆ. ಒಂದು ಸಲ ಎರಡು ಸಲ ಈ ರೀತಿ ಆಗತ್ತೆ, ಆ ನಂತರ ಅವರೇ ಖಂಡಿತವಾಗ್ಲೂ ಅಡ್ಜಸ್ಟ್ ಆಗ್ಬಿಡ್ತಾರೆ. ಹಾಗಾಗಿ ಮನೆಗಳಲ್ಲಿ ಆದಷ್ಟು ಪೂಜೆ ವ್ರತಗಳನ್ನ ಮಾಡಿದ ದಿನ ಹೆಣ್ಣು ಮಕ್ಕಳು ಮೌನವಾಗಿರೋದು ತುಂಬಾ ಒಳ್ಳೇದು. ಇದನ್ನ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಈ ಪ್ರಶ್ನೆನ ಕೇಳಿದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಅಷ್ಟೇನೆ ಗಂಡ ಹೆಂಡತಿಗೆ ತುಂಬಾನೇ ಜಗಳ ಆಗತ್ತೆ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಮನೆಯಲ್ಲೇ ಅಂತಲ್ಲ ಎಲ್ಲಾ ಕಡೆ ಒಂದು ನೆಗೆಟಿವಿಟಿ ಅನ್ನೋದು, ನಕಾರಾತ್ಮಕ ಶಕ್ತಿ, ದುಷ್ಟಶಕ್ತಿ ಅನ್ನೋದು ಹೆಚ್ಚಾಗಿರುತ್ತೆ. ಈ ಒಂದು ಕಾರಣದಿಂದಾನೇ ಎಲ್ಲರ ಮನಸ್ಥಿತಿ ಮೇಲೂ ಕೂಡ ಅದ್ರ ಪರಿಣಾಮ ಬೀರ್ತಾ ಇರತ್ತೆ. ಹಾಗಾಗಿ ಇದನ್ನ ನಾವೇ ಅರ್ಥ ಮಾಡ್ಕೊಂಡು ಆದಷ್ಟು ಸಮಾಧಾನವಾಗಿ ಮೌನವಾಗಿ ಇದ್ಬಿಟ್ರೆ ಸಮಸ್ಯೆ ದೊಡ್ಡದ್ ಆಗೋದೇ ಇಲ್ಲ, ಜಗಳ ಅನ್ನೋದು ಕೂಡ ಬರೋದೇ ಇಲ್ಲ. ಯಾವ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಹೆಚ್ಚು ತಾಳ್ಮೆಯಿಂದ ಇರ್ತಾರೋ, ಎಲ್ಲಾ ಪರಿಸ್ಥಿತಿಗಳನ್ನು ಕೂಡ ಬುದ್ಧಿವಂತಿಕೆಯಿಂದ ನಿಭಾಯಿಸ್ಕೊಂಡು ನಗನಗುತ್ತಾ ಇರ್ತಾರೋ ಅಂತ ಮನೆಗಳಲ್ಲಿ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸಿರ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮೊದಲು ನಮ್ಮ ಕರ್ತವ್ಯ ಮುಖ್ಯ. ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳ್ಬೇಕು, ಪೂಜೆ ಮಾಡ್ಬೇಕು ಅಂತ ಹೇಳಿ ಬೇರೆಯವರ ನಿದ್ರೆಗೆ ಡಿಸ್ಟರ್ಬ್ ಮಾಡಬಾರ್ದು. ಮನೆ ತುಂಬಾ ದೊಡ್ಡದಾಗಿದೆ, ಸಪ್ರೇಟ್ ರೂಮ್ಗಳಿದೆ ಅಂದ್ರೆ ನೀವು ಬೇಗ ಎದ್ದು ನಿಮ್ ಕೆಲ್ಸಗಳನ್ನ ಪೂಜೆಗಳನ್ನ ಮಾಡ್ಕೊಳ್ಬಹುದು. ಆದ್ರೆ ಮನೆ ತುಂಬಾ ಚಿಕ್ಕದಾಗಿದೆ, ಮಕ್ಕಳು ಎಲ್ಲ ಅಲ್ಲಲ್ಲೇ ಮಲಗಿರ್ತಾರೆ ಅಂದಾಗ ಖಂಡಿತವಾಗ್ಲೂ ಅವರ ನಿದ್ರೆಗೆ ಡಿಸ್ಟರ್ಬ್ ಮಾಡಬೇಡಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಕೆಲಸ ಕಾರ್ಯಗಳಿಗೆ ಅಂತ ಮನೆಯವರೆಲ್ಲ ಹೊರಗಡೆ ಹೋದ್ಮೇಲೆ ನಿಮ್ಮ ಪೂಜೆ ಕೆಲಸಗಳನ್ನ ಮಾಡ್ಕೊಳ್ಳಿ. ಒಳ್ಳೆ ಮನಸ್ಸಿಂದ ನೀವು ಯಾವುದೇ ಸಮಯದಲ್ಲಿ ಪೂಜೆ ಮಾಡಿದ್ರು ಆ ಭಗವಂತ ಸ್ವೀಕರಿಸ್ತಾರೆ. ಸಮಯಕ್ಕಿಂತ ಅನುಕೂಲ ಮುಖ್ಯ. ಹಾಗಾಗಿ ಹೇಳ್ತಾ ಇದ್ದೀನಿ, ನಾನು ಈ ಸಮಯದಲ್ಲಿ ಪೂಜೆ ಮಾಡ್ಲಿಲ್ವಲ್ಲ ಅಂತ ಕೊರಗಬೇಡಿ. ಪ್ರತಿದಿನ ಮನೆಯಲ್ಲಿ 2 ಹೊತ್ತು ದೀಪ ಹಚ್ಚೋದು, ಪೂಜೆ ಮಾಡೋದು ಒಳ್ಳೇದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗ್ಬರ್ಲಾ?